KSMCA ಅದ್ರ ವ್ಯವಸ್ಥಾಪನಾ ನಿರ್ದೇಶಕರು ಹೇಳ್ತಾ ಇದ್ದಾರೆ, ಖರ್ಚು ತೋರಿಸ್ತಾ ಇದ್ದಾರೆ. ಯಾವ ಕೊಟ್ಟರೆ ನಾವೇನು ಮಾಡೋಣ್ರಿ, ಕೊಟ್ಟು ನಿಮ್ಮ ಜವಾಬ್ದಾರಿನೇ ಇಲ್ಲ. ಅವ್ರು ಹೇಳಿದ್ರೆ ನಾವು ಮಾಡಿದ್ವು, ಇವ್ರು ಹೇಳಿದ್ರು ನಾವು ಮಾಡಿದ್ವು. ಈ ದುಡ್ಡು ಈ ರೀತಿಯಾಗಿ 30 ಕೋಟಿ ರೂಪಾಯಿ ಹರ್ಕೊಂಡು ಹೋಗ್ತದಪ್ಪ ಅಂದರೆ ಜವಾಬ್ದಾರಿ ಯಾರು? 3 ಪಟ್ಟು ಹೆಚ್ಚಾದಾಗ ಮತ್ತು 2 ಪಟ್ಟು ಇವರು ನಡಿಕೆ ಹೊಡ್ಕೊಂಡು ಹೋಗುವಂಥ ಪ್ರಸಂಗ, ಅದರಲ್ಲಿ ಇವ್ರಿಗೂ ಒಂದು ಪಟ್ಟು ಬಂದರೂ ಸಹಿತ ಲಾಸ್ ಯಾರ್ದು? ಅದೇನು ಇರಲಿ, ಒಟ್ಟಿನಲ್ಲಿ ಇದರಿಂದ ಹೆಚ್ಚಿಗೆ ಈ ಸಾಹಿತ್ಯ ಸಮ್ಮೇಳನಗಳಿಂದ ಅದಕ್ಕೆ ಲಂಕೇಶ್ ಆಗಿರ್ಬೋದು, ಹಿಂದೆ ನಮ್ಮ ಚಂದ್ರಶೇಖರ್ ಕಂಬಾರವರಲ್ಲ, ನಮ್ಮ ಶಂಕರ್ ಪಾಟೀಲ್ ಅವರಾಗಿರ್ಬೋದು, ಬಂಡಾಯ ಸಾಹಿತ್ಯಗಳಿಂದ ವಿರೋಧ ಮಾಡ್ತಾಯಿದ್ರು. ಈ ಜಾತ್ರೆ ಬ್ಯಾಡ್ರಿ, ಯಾವ ಸಾಹಿತ್ಯಗಳು ಉಪಯೋಗ ಆಗೋದಿಲ್ಲ ಅಂತೇಳಿ ಇಂಥ ಮನುಷ್ಯರು ಕೂತಿದ್ದಾರೆ. ಇವತ್ತು ಇದರಿಂದ ಏನು ಆಗೋದು ಏನದ? ಎಲ್ಲರೂ ಬರೋದು, ಊಟ ಮಾಡೋದು, ತಿನ್ನೋದು, ಕೊಂಡಿರೋದು, ಡಿಸ್ಕಷನ್ ಹೇಳಿದಿರ್ತಾವೆ, ಅಲ್ಲಿ ಯಾರೂ ಕೊಡುವಾಗಿಲ್ಲ, ಎದ್ದು ಹೋಗೋದು, ಸಭೆ ಸಮಾರಂಭ ನಡೀತಿರ್ತಾವೆ, ಅಲ್ಲಿ ಎದ್ದು ಹೋಗ್ಬಿಡೋದು, ಊಟ ಟೈಮಿಗೆ ಬರೋದು, ಊಟ ಮಾಡಿ ಮತ್ತೆ ಹೋಗೋದು. ಒಂದು 3-4 ದಿನ ಅಲ್ಲಿ ಊಟದ್ದು ಟೆಂಟ್ ಹಿಡಿತಾರೆ ಮೇಡ. ಇದರಿಂದ ಸಾಹಿತಿಗಳಿಗೆ ಏನು ಉಪಯೋಗ ಅಂದ್ರೆ ಅಲ್ಲಿ ಕುಂತು ಮಾತಾಡಿದ್ದು ಸರಿ, ಕವನ ಹಾಡಿದ್ದು ಸರಿ, ಕಾವ್ಯ ಹೇಳಿದ್ದು ಸರಿ, ಆದರೆ ಕೇಳೋರು ಯಾರು ಅಂತ ಎಷ್ಟು ಮಂದಿ ಹೋಗಿ ನೋಡ್ತದೆ ಅನ್ನೋದು ಇವತ್ತು ಪ್ರಶ್ನೆ ಅದ. ಅದೇನೋ ಆಗಲಿ, ಇಂಥ ಈ ಅನಗತ್ಯ ಖರ್ಚು ವೆಚ್ಚಿನ ಸಮ್ಮೇಳನಗಳಿಗಿಂತಲೂ ಇವತ್ತು ಅನೇಕ ನಮ್ಮ ಜೈಪುರದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲೂ ಕೆಲವಷ್ಟು ಧಾರವಾಡದಲ್ಲಿ ಅಲ್ಲಿ ಒಳ್ಳೆಯ ಸಾಹಿತ್ಯ ಕೂಡ್ಕೊಂಡು ತಮ್ಮದೇ ಅಂತ ಒಂದು ಫಂಡ್ ಮಾಡಿಕೊಂಡು ಏನೋ ಮಾಡಿ ಗ್ರೂಪ್ ಮಾಡಿ ಒಳ್ಳೊಳ್ಳೆ ಸಾಹಿತ್ಯ ರಚನೆ ಮಾಡ್ತಾಯಿದ್ದಾರೆ. ಅಂಥವ್ರ ಜೊತೆ ಅಂಥವ್ರು ಗುರುತಿಸಿ ಅವ್ರಿಗೆ ಸಹಾಯ ಮಾಡುವಂಥದ್ದು, ಅವ್ರ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡುವಂಥದ್ದು, ಅಲ್ಲಿ ಸಾಹಿತ್ಯಗಳು ಹುಟ್ಟಾಕುವಂಥದ್ದು ಕೆಲಸವನ್ನು ಯಾಕೆ ನಮ್ಮ ಸರ್ಕಾರ ಒಳ್ಳೆಯ ಸಾಹಿತಿಗಳನ್ನ ಕರೆಸಿಕೊಂಡು ಅದರಲ್ಲಿ ಪ್ರಸಿದ್ಧ ಅಂದರೆ ಕೇವಲ ಇದಂತಲ್ಲ, ಯೋಗ್ಯ